ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ದಂಧೆ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯ ಮೋರ್ಚಾದ ಮಹಿಳಾ ಅಧ್ಯಕ್ಷೆ ಮಂಜುಳಾ ಆರೋಪಿಸಿದರು. ಸಿರ್ಸಿ ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ದೀನ್ ದಯಾಳ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಅವರು, ಸಿರಸಿಯಲ್ಲಿ ಹೆಣ್ಣು ಮಕ್ಕಳ ಕಳ್ಳ ಸಾಗಣೆ ದಂಧೆ ನಡೆಯುತ್ತಿದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷೆಯಾಗಬಾರದು. ಇದನ್ನು ತಡೆಗಟ್ಟಲು ಸ್ಥಳೀಯ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಎಂದು ಆಗ್ರಹಿಸಿದರು. ನಮಸ್ಕಾರ, ನಾನು ಮಂಜುಳಾ, ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ. ರಾಜ್ಯ ಪ್ರವಾಸದ ನಿಮಿತ್ತ ಸಿರ್ಸಿಗೆ ಕೂಡ ಇವತ್ತು ಬಂದಿದ್ದೀನಿ. ಇವತ್ತು ಕರ್ನಾಟಕದ ಅಸೆಂಬ್ಲಿ ಬೆಳಗಾವಿಯಲ್ಲಿ ನಡೀತಿದೆ. ಉತ್ತರ ಕರ್ನಾಟಕದ ಇಶ್ಯೂಗಳಿಗೆ ಚರ್ಚೆ ನಡೆಸೋದಕ್ಕೋಸ್ಕರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಲೆನಾಡಿನ ಜಿಲ್ಲೆ ಸಿರಸಿಯಲ್ಲಿ ಕೂಡ ಅನೇಕ ಹೆಣ್ಣು ಮಕ್ಕಳ ಕಳ್ಳ ಸಾಕಾಣಿಕೆಗಳಾಗಿದೆ, ಅವ್ರ ಮೇಲೆ FIR ಆಗಿಲ್ಲ. ಅನೇಕ ಹಾಸ್ಟೆಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ವಾರ್ಡನ್ಗಳೇ ಪುರುಷರಿರ್ತಾರೆ ಮಹಿಳಾ ಹಾಸ್ಟೆಲ್ಗಳಲ್ಲಿ, ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇವತ್ತು ಟೀನೇಜ್ ಪ್ರೆಗ್ನೆನ್ಸಿ ಹಾಸ್ಟೆಲ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗಲಿ, ಮಹಿಳಾ ಆಯೋಗ ಆಗಲಿ, ಸಮಾಜ ಕಲ್ಯಾಣ ಸಚಿವರಾಗಲಿ ಯಾರು ಕೂಡ ಈ ಕಡೆ ಗಮನ ಹರಿಸದೆ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಇವತ್ತು ಅವರಿಗೆ ಒಂದು ಶಿಕ್ಷಣ ಕೊಡ್ತಿದ್ದಾರೆ, ಶಿಕ್ಷಣದ ಬದಲು. ಹಾಗಾಗಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಇದರ ಸುರಕ್ಷತೆ ಆಗಬೇಕು, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ FIR ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಮಾಡ್ತಾ, ಇವತ್ತು ಇಲ್ಲಿಯ ಶಾಸಕರು ಈ ವಿಷಯವನ್ನು ಅಸೆಂಬ್ಲಿಯಲ್ಲಿ ಕೂಡ ಎತ್ತಲಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾ, ರಾಜ್ಯದ ವಿಷಯಗಳ ಜೊತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಮಲೆನಾಡಿನ ಜಿಲ್ಲೆ ಅಂತ ನಾವೇನು ಕರಿತೀವಿ, ಇಲ್ಲಿ ಅನೇಕ ವರ್ಷಗಳಿಂದ ಹೆಣ್ಣು ಮಕ್ಕಳ ಮೇಲೆ ಒಂದು ದೌರ್ಜನ್ಯಗಳು, ಅನಾಚಾರಗಳು ನಡೀತಿದೆ. ಇದರ ಬಗ್ಗೆ ಈಗ ನೂತನವಾಗಿ ಬಂದಿರುವಂಥ SP ಅವರು, ಶ್ರೀಯುತ ದೀಪಂ ಅವರು ಕೂಡಲೇ ಗಮನ ವಹಿಸಿ ತಮ್ಮೆಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು, ಅಂದರೆ ನಿಮ್ಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು ಕರೆಸಿ ಮಹಿಳೆಯರ ದೂರುಗಳು ಬಂದಾಗ ತತ್ಕ್ಷಣ FIR ಮಾಡ್ಕೋಬೇಕು ಅನ್ನುವಂತಹ ನಿರ್ದಾಕ್ಷಿಣ್ಯವಾದ ಸೂಚನೆಯನ್ನು ತಾವು ಕೊಡಬೇಕು. ಇದು ಮಲೆನಾಡಿನ ಜಿಲ್ಲೆ ಆಗಿರೋದ್ರಿಂದ, ಇಲ್ಲಿ ಅರಣ್ಯ ಜಾಸ್ತಿ ಇರೋದ್ರಿಂದ ಹೆಣ್ಣು ಮಕ್ಕಳ ಓಡಾಟಗಳು, ಹದಿಹರಿಯದ ಹೆಣ್ಣು ಮಕ್ಕಳು ಉದ್ಯೋಗಕ್ಕೆ ಹೋಗಿ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ತಮ್ಮ ಎಲ್ಲ ಒಂದು ಗಸ್ತು ವಾಹನಗಳು, ಪೆಟ್ರೋಲ್ ವೆಹಿಕಲ್ಸ್ ಅಂತ ಏನು ಕರಿತೀವಿ, ಇದನ್ನು ಹೆಚ್ಚಾಗಿ ಓಡಾಡಲಿಕ್ಕೆ ತಾವು ಬಿಡಬೇಕು. ಜೊತೆಗೆ ಮಹಿಳಾ ಸುರಕ್ಷತೆಯ ಬಗ್ಗೆ ನಿರಂತರ ಪರಿಶೀಲನಾ ಸಭೆಗಳನ್ನು ಮಾಡಬೇಕು ಅನ್ನುವ ಆಗ್ರಹವನ್ನು ಇಲ್ಲಿಯ ಜಿಲ್ಲೆಯ ವರಿಷ್ಠಾಧಿಕಾರಿ ದೀಪಂ ಅವರಿಗೆ ನಾನು ಮಾಡ್ತಾ ಇದ್ದೀನಿ. ನಾನು ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿ, ಈ ರಾಜ್ಯದ ಪ್ರಜ್ಞಾವಂತ ಮಹಿಳೆಯಾಗಿ ನಾನು ಈ ಒತ್ತಾಯವನ್ನು ಇಲ್ಲಿಯ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ನಾನು ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಶ್ರೀಮತಿ ಲಕ್ಷ್ಮೀಪ್ರಿಯಾ ಏನು ಜಿಲ್ಲಾಧಿಕಾರಿ ಒಬ್ಬರು ಮಹಿಳೆ ಇದ್ದಾರೆ, ಎಲ್ಲ ಹಾಸ್ಟೆಲ್ಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ, ವಿಶೇಷವಾಗಿ ಬಡವರ ಮಕ್ಕಳು ಓದ್ತಿರುವಂತಹ SC ST ಅಂಬೇಡ್ಕರ್ ಸ್ಕೂಲ್ಗಳಿಗೆ ಮತ್ತು ವಿಶೇಷವಾಗಿ ಹಾಸ್ಟೆಲ್ಗಳಿಗೆ DC ಅವರು ಭೇಟಿ ಕೊಟ್ಟು ಇದನ್ನು ಮೇಲುಸ್ತುವಾರಿ ಮಾಡಿ ಸಮಾಜದ ಪ್ರಜ್ಞಾವಂತ ಮಹಿಳೆಯರು ಮತ್ತು ಸ್ತ್ರೀರೋಗ ತಜ್ಞರು, ಪ್ರಸೂತಿ ತಜ್ಞೆಯರನ್ನು ರೆಗ್ಯುಲರ್ ಆಗಿ ಹಾಸ್ಟೆಲ್ಗಳಿಗೆ ಕಳಿಸೋದ್ರ ಮೂಲಕ ಆರೋಗ್ಯ ತಪಾಸಣೆ ಮತ್ತು ಹೆಣ್ಣು ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡಿಸೋದ್ರ ಮೂಲಕ ಬಡವರ ಮಕ್ಕಳಿಗೆ ಧೈರ್ಯವನ್ನು, ಭರವಸೆಯನ್ನು ಕೊಡಬೇಕು, ಶಿಕ್ಷಣ ಕೊಡಬೇಕೇ ಹೊರತು ನಿಮ್ಮ ಹತ್ರ ಬಂದಿದ್ದಕ್ಕೆ ಶಿಕ್ಷೆ ಆಗಬಾರ್ದು ಈ ಜಿಲ್ಲೆಗೆ ಎನ್ನುವಂತಹ ಒಂದು ವಿಷಯವನ್ನು ಇಟ್ಕೊಂಡು ತಾವು ಹೆಣ್ಣು ಮಕ್ಕಳ ರಕ್ಷಣೆಗೆ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಇಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷೆ ಶ್ರೀಮತಿ ಉಷಾ ಹೆಗಡೆ, ಸದಾನಂದ ಭಟ್, ಆನಂದ್ ಸಾಲೇರ್, ಅನಂತಮೂರ್ತಿ ಹೆಗಡೆ, ನಗರಸಭೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮಾದನಗೇರಿ, ರಮಾಕಾಂತ್ ಭಟ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ರವಿಚಂದ್ರ ಶೆಟ್ಟಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.